ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಟಿ ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಟಿ ಟಿ ಪಾಸಿಂಗ್ ಮಾರ್ಕ್ಸ್ ಕ್ರೈಟೀರಿಯಾ ಏನಿದೆ, ನಿಯಮ ಏನಿದೆ, ಏನು ರಿಲ್ಯಾಕ್ಸೇಷನ್ ಇದೆ, ಯಾವ ಕ್ಯಾಟಗರಿ ಏನು ಎತ್ತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಜೆನ್ಯೂನ್ ಡಾಟಾ ಪ್ರಕಾರ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಲೇಟರ್ ನಿಮಗೆ ಎಲ್ಲ ಅನೌನ್ಸ್ಮೆಂಟ್ ಆದ ನಂತರವೇ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಅಂದಾಜು ಲಾಸ್ಟ್ ಇಯರ್ ಡಾಟಾ, ಅಫಿಷಿಯಲ್ ಜೆನ್ಯೂನ್ ಡಾಟಾ ಎಲ್ಲ ತೆಗೆದುಕೊಂಡು ತೆಗೆದಿದ್ದೇನೆ, ಮಾಹಿತಿ ಕೊಟ್ಟಿದ್ದೇನೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದ್ರೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಜನರಲ್ ಬಂದ್ಬಿಟ್ಟು ಮಿನಿಮಮ್ 60% ಇರಬೇಕಾಗುತ್ತೆ. ಅಂದರೆ ಮಿನಿಮಮ್ ಔಟ್ ಆಫ್ 150 ಮಿನಿಮಮ್ 90 ಅಂಕಗಳನ್ನ ಇರಬೇಕಾಗುತ್ತೆ ಜನರಲ್ ಮೆರಿಟ್ ಅವರಿಗೆ. ಅಂಡ್ ಒ ಬಿ ಸಿ, ಎಸ್ ಸಿ, ಎಸ್ ಟಿ ಕ್ಯಾಟಗರಿ 1 ಪಿ ಡಬ್ಲ್ಯೂ ಅವರಿಗೆ 55% ಇದೆ ಕ್ರೈಟೀರಿಯಾ. ಅಂದರೆ ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 150ಗೆ 82 82 ನೀವು ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ಇದು ಬಂದು ಅಫಿಷಿಯಲ್ ಡಾಟಾ ಆಗಿರುತ್ತೆ. ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ನೆಗೆಟಿವ್ ಮಾರ್ಕ್ಸಿಂಗ್ ಇರೋದೆಲ್ಲ 150 ಮಾರ್ಕ್ಸ್ ಪರ್ ಪೇಪರ್ ಇರುತ್ತೆ. ಅಂಡ್ 2 or 30 ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಕೂಡ ಇರುತ್ತೆ. ಅದು ಕೂಡ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಬಂದ್ಬಿಟ್ಟು 2 ಪೇಪರ್ ಇರುತ್ತೆ ಆಯ್ತಾ. ಒಂದು ಟೀಚಿಂಗ್ ಬಂದ್ಬಿಟ್ಟು ಕ್ಲಾಸ್ 1 to 5, ಎರಡನೇದು ಟೀಚಿಂಗ್ ಬಂದ್ಬಿಟ್ಟು ಕ್ಲಾಸ್ 6 to 8 ಇದು 2 ಇರುತ್ತೆ. ಅಫಿಷಿಯಲ್ ಎಲಿಜಿಬಿಲಿಟಿ ನೋಡೋದಾದ್ರೆ ಪೇಪರ್ 1ಗೆ ಯು ಮಸ್ಟ್ ಒನ್ ಆಫ್ ದಿ ಫಾಲೋವಿಂಗ್ ಒನ್ ಇರಬೇಕಾಗುತ್ತೆ. ಏನಂದ್ರೆ ಪಿ ಯು ಸಿ 12th ಅಥವಾ 2 year DED ಅಂಡ್ ಪಿ ಯು ಸಿ ವಿತ್ 50% ಮಾರ್ಕ್ಸ್ ಪ್ಲಸ್ 2 year DED ಇರಬೇಕಾಗುತ್ತೆ. ಇನ್ನ ಸ್ಪೆಷಲ್ ಎಜುಕೇಶನ್ ಅಂದ್ರೆ ಪಿ ಯು ಸಿ 12th 50% ಮತ್ತೆ 2 year BED ಸ್ಪೆಷಲ್ ಎಜುಕೇಶನ್ ಇರಬೇಕಾಗುತ್ತೆ. ಥರ್ಡ್ ಡಿಗ್ರಿ ಪ್ಲಸ್ DED ಗ್ರಾಜುಯೇಷನ್ ವಿತ್ 50% ಪ್ಲಸ್ 2 year DED ಇರಬೇಕಾಗುತ್ತಂತೆ. ರಿಲ್ಯಾಕ್ಸೇಷನ್ ಏನಂದ್ರೆ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಅವರಿಗೆ 45% ಇದ್ರೂ ಕೂಡ ನಡೀತದೆ ಪಿ ಯು ಸಿ ಅಥವಾ ಡಿಗ್ರಿಲಿ. ಯಾಕಂದ್ರೆ ರಿಸರ್ವೇಷನ್ ಇರೋ ಕಾರಣ ನಿಮಗೆ 5% ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. 45% ಇದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ನಂತರ ಪೇಪರ್ 2 ಯಾರು ಕ್ಲಾಸ್ 6 to 8 ಇದ್ರೆ ಅವರಿಗೆ ಎಲಿಜಿಬಿಲಿಟಿ ನೋಡೋದಾದ್ರೆ ಡಿಗ್ರಿ ಪ್ಲಸ್ BED ಎನಿ ಡಿಗ್ರಿ ವಿತ್ 50% ಅಂಕಗಳು ಪ್ಲಸ್ 2 year BED ಇರಬೇಕಾಗುತ್ತೆ. ಡಿಗ್ರಿ ಪ್ಲಸ್ DED ಏನಂದ್ರೆ ಡಿಗ್ರಿ ವಿತ್ 50% ಪ್ಲಸ್ 2 year ನಿಮಗೆ DED ಇರಬೇಕಾಗುತ್ತೆ. ಅಂಡ್ ನಿಮಗೆ ಪಿ ಯು ಸಿ ಪ್ಲಸ್ 4 year BED ಲೈಕ್ ಪಿ ಯು ಸಿ 50% ಪ್ಲಸ್ 4 year ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ BED ಇರಬೇಕಾಗುತ್ತೆ. ಇಲ್ಲಿ ಅಂದ್ಬಿಟ್ಟು ಪಿ ಯು ಸಿ 50% ವಿತ್ 4 year BED ಅಥವಾ BSED ಇರಬೇಕಾಗುತ್ತೆ. ರಿಲ್ಯಾಕ್ಸೇಷನ್ ಕೂಡ ಸೇಮ್ ಇರುತ್ತೆ. ಏನಂದ್ರೆ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಅವರಿಗೆ 5% ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಂದ್ರೆ ನೀವು 45% ತೆಗೆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ನಿಮಗೆ ಕಾರ್ ಟಿ ಟಿ ಸರ್ಟಿಫಿಕೇಶನ್ ವ್ಯಾಲಿಡಿಟಿ ಹೇಗೆ ಅಂದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಕೂಡ ಇರುತ್ತೆ, ಪರ್ಮನೆಂಟ್. ನೀವು ಯಾವುದೇ ರೀತಿ ಗೌರ್ಮೆಂಟ್ ಎರಡು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಟ್ರೂ ಪ್ಯಾಟರ್ನ್ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಪೇಪರ್ 1 ಬಂದ್ಬಿಟ್ಟು 150 ಮಾರ್ಕ್ಸ್ ಎಲ್ಲ ನಿಮಗೆ ಎಕ್ಸಾಮ್ ಬರೆದಿರ್ತೀರ, ಲ್ಯಾಂಗ್ವೇಜ್ ಟು ಮ್ಯಾಥಮೆಟಿಕ್ಸ್ EVS ಎಲ್ಲ. ಪೇಪರ್ 2 ಕೂಡ 150 ಮಾರ್ಕ್ಸ್ ಚೈಲ್ಡ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ 1 2, ಮ್ಯಾಥಮೆಟಿಕ್ಸ್, ಸೈನ್ಸ್ ಅಥವಾ ನಿಮ್ಮ ಸೋಷಿಯಲ್ ಸ್ಟಡೀಸ್. ಇದು ಎಲಿಜಿಬಿಲಿಟಿ ಕೂಡ ಇರುತ್ತೆ. ಇದನ್ನ ನೋಡ್ಕೊಳ್ಳಿ. ಜಸ್ಟ್ ಒಂದು ನಿಮಗೆ ಒಂದು ರೆಫರೆನ್ಸ್ ಪ್ರೊಫೈಲ್ಸ್ ಕೊಟ್ಟಿರ್ತೀನಿ. ಈ ತಿಂಗಳು ಈ ಇಯರ್ದು ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಅನೌನ್ಸ್ಮೆಂಟ್ ಆದ ನಂತರವೇ ರಿಸಲ್ಟ್ ಘೋಷಣೆ ಆದ ನಂತರ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.